ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಅನ್ನದ ತಾಲಿಪಟ್ಟು ಮಾಡೋದು ಹೇಗಂತ ನೋಡೋಣ್ರಿ. ವಿಡಿಯೋ ಪೂರ ನೋಡ್ಕೇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ ಇಷ್ಟು ಜೋಳದ ಹಿಟ್ಟು ತೊಗೊಳಣ್ರಿ, ಮತ್ತು ಅನ್ನ ತೋರಿಸ್ತೇನೆ ರೀ. ಇಷ್ಟು ಅನ್ನ ತೊಗೊಂಡೇನ್ರಿ, ಅಂದ್ರೆ ನಾ ಬಿಸಿ ಅನ್ನ ತೊಗೊಂಡೇನ್ರಿ. ಇದು ರಾತ್ರಿ ಅನ್ನ ಇದ್ರೆ ಮಾಡ್ಕೊಂಡು ತಿನ್ಬೋದು ರೀ ಮನ್ಯಾಗ. ದಿನಾ ನಾಷ್ಟ ಒಗ್ಗರಣೆ ಅನ್ನ ಹಾಕಿ ಬೇಜಾರಾಗಿರ್ತೈತಿ ರೀ. ಒಂದು ವೇಳೆ ಉಳಿದ್ರೆ ಒಗ್ಗರಣೆ ಅನ್ನ ಮಾಡಿರ್ತೀರಲ್ರಿ, ಅದು ಬೇಜಾರಾಗಿರ್ತೈತಿ ರೀ. ಆವಾಗ ತಾಲಿಪಟ್ಟು ಮಾಡ್ಕೊಂಡು ತಿನ್ನೋಕೆ ರುಚಿ ಆಕತ್ರಿ. ಈಗ ಇದಕ್ಕೆ ಹಾಕೋ ಪದಾರ್ಥ ತೋರಿಸ್ತೀನಿ ನೋಡ್ರಿ. ಈಗ ತಾಲಿಪಟ್ಟು ಮಾಡೋಕೆ ಈರುಳ್ಳಿ ತೊಗೊಳಣ್ರಿ. ಈರುಳ್ಳಿ, ಸಣ್ಣ ಮೆಣಸಿನ್ಕಾಯಿ ಹಚ್ಕೊಂಡ್ರಿ, ಮಸಾಲೆ, ಗರಂ ಮಸಾಲೆ, ಉಪ್ಪು, ಅರಿಶಿನ ಪುಡಿ, ಕರಿಬೇವು, ಬೆಳ್ಳುಳ್ಳಿ. ಇಷ್ಟ ಪದಾರ್ಥ ಇದ್ರೆ ಸಾಕ್ರಿ ಮನ್ಯಾಗ. ದಿಢೀರ್ನ ತಾಲಿಪಟ್ಟು ಮಾಡ್ಕೊಂಡು ತಿಂದು ಬಿಡ್ಬೋದು. ಈಗ ಎಲ್ಲ ಹಾಕ್ಕೊಂಡು ಮಾಡಿ ತೋರಿಸ್ತೀನಿ ತಡ್ರಿ. ಈಗ ಹಿಟ್ಟು ಹಾಕ್ಯಂತೀನಿ. ಅದ್ರ ಮ್ಯಾಗ ಅನ್ನ ಹಾಕ್ಯಂತೀನಿ ನೋಡ್ರಿ. ಇವನಷ್ಟು ಪದಾರ್ಥ ಹಾಕ್ಯಂತೀನಿ ನೋಡ್ರಿ. ಇಷ್ಟು ಹಾಕ್ಯಾನ ನೋಡ್ರಿ. ಈಗ ನಾದ ತೋರಿಸ್ತೀನಿ ನೋಡ್ರಿ. ಈಗ ನಾದದೆ ಆಗಂತ ತೋರಿಸ್ತೀನಿ ನೋಡ್ರಿ. ಅನ್ನ ಹೊಟ್ಟೆ ಹೊಡೆಯಂಗೆ ನಾದಕ್ರಿ. ಬರೀ ಅನ್ನ ಅಷ್ಟ ನಾದಿದ್ರೆ ಕೈಗೆ ತೆಗಿತೆ ಅಂತಂದು ಜೋಳದ ಹಿಟ್ಟು ಹಾಕ್ಯನ್ರಿ ಇದಕ್ಕೆ. ಒಬ್ಬೊಬ್ರು ಅನ್ನ ಅಷ್ಟ ನಾದ್ತಾರ್ರಿ. ಈಗ ಇಷ್ಟಿಷ್ಟು ನೀರು ತೊಗೊಂಡು ನಾದ್ಕೋಬೇಕ್ರಿ. ಇಷ್ಟು ನೀರು ತೊಗೊಳನ್ರಿ. ಇಷ್ಟು ನೀರು ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂಡು ನಾದ್ತಾನೆ ನೋಡ್ರಿ. ಮಸ್ತ್ ಹಾಕವ್ರಿ ಇವು ತಾಲಿಪಟ್ಟು, ಅನ್ನದ ತಾಲಿಪಟ್ಟು. ಹಿಂಗೆ ಹದಡ ಹಚ್ಚಿ, ಹಿಂಗೆ ಕೈ ಹದಡ ಹಚ್ಚಿ ನಾದ್ಬೇಕ್ರಿ. ನಾದೇನು ನೋಡ್ರಿ, ನಾದ್ಕೊಂಡು ಇಟ್ಕೊಂಡನಿ. ಈಗ ಒಂದು ಹಾಳೆ ತೊಗೊತೇನೆ ರೀ. ಹಾಳ್ಯಾಗ ತಟ್ತೇನೆ. ಇಂಥ ಹಾಳೆ ಮನ್ಯಾಗ ಇದ್ದೇ ಇರ್ತಾವಲ್ರಿ, ಬಟರ್ ಪೇಪರ್ ಇರ್ಲಿಕ್ಕೆ ಇಂಥ ಹಾಳೆ ಇದ್ದೇ ಇರ್ತಾವ್ರಿ ಮನ್ಯಾಗ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಬೇಕ್ರಿ. ತಟ್ತೇನೆ ನೋಡ್ರಿ. ತೆಳ್ಳಗೆ ತಟ್ಕೋಬೇಕ್ರಿ. ಅನ್ನ ಹಾಕಿರ್ತಾವಲ್ರಿ, ಅದೊಂಥರ ಕರ್ಮ್ ಬಂದಂಗೆ ಬರ್ತೈತೆ ಭಯ ತಿನ್ನೋ ಮುಂದೆ. ಈಗ ಹಂಚಿಟ್ಟನಲ್ರಿ, ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಹಾಕಿ ಕೈ ಆಡಬೇಕು ಬಿಟ್ಟು. ಈಗ ಹಿಂಗೆಲ್ಲ ಹಾಳೆಯಿಂದ ತಕೊಂಡ್ರೆ ಏಟು ಹಾಕ್ಯಂಡಲ್ಲ ನೋಡ್ರಿ. ಹಾಳೆ ಮೇಲೆ ಹಾಕಿದ್ದು ಈಗ ಹಾಕ್ತೇನೆ ನೋಡ್ರಿ. ಹಾಕಿ ಈಗ ಮುಚ್ಬೇಕ್ರಿ ಮ್ಯಾಲೆ. ಇಲ್ಲಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಯಂತೇನೆ ರೀ. ಈಗ ಇನ್ನೊಂದು ತಟ್ಟಿ ತೋರಿಸ್ತೇನೆ ಬರ್ರಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ರೆ ಒಟ್ಟು ಹರಿಯಂಗಿಲ್ರಿ, ಅವು ನೀಟಾಗಿ ಬರ್ತಾವೆ.
ಈಗ ತಗೊಂಡು ನೋಡೋಣ ಬರ್ರಿ ಗಂಡತಿ ಹೊಳೆ ಹಾಕ್ತಾರೆ ನೋಡ್ರಿ. ಈಗ ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಬೇಕ್ರಿ, ಅಂದ್ರೆ ತವಾನಾಗ ಬೆಂದು ಬರ್ತೈತೆ ಬಿಡೋದು. ಉರಿ ತೀರ ಜೋಳ ಇರಬಾರ್ದ್ರಿ, ಮೀಡಿಯಮ್ ಇರ್ಬೇಕ್ರಿ ಉರಿ. ಮೀಡಿಯಮ್ ಇಟ್ರೆ ಸವಾನಾಗ ಬೇಯ್ತೈತ್ರಿ. ಈಗ ಕಳಿಸಿ ಹಾಕಿದ್ಮೇಲೆ ಎಣ್ಣೆ ಮಾಡಿ ಇದನ್ನ ತೆಗಿತೀನಿ ನೋಡ್ರಿ. ಈಗ ಇನ್ನೊಂದು ಮಾಡಿದ್ವಿ ಅದನ್ನು ಹಾಕೊಂಡು ಬರ್ರಿ. ನಿಧಾನಕ್ಕೆ ತೆಗಿಬೇಕ್ರಿ, ಒಟ್ಟು ಹರಿಯಲ್ಲ ನೋಡ್ರಿ. ಇದ್ರ ಮ್ಯಾಗ ಮುಚ್ಚೋದು ಬ್ಯಾಡ್ರಿ, ಹಂಗೆ ಬೇಕಂಡ್ರಿ. ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಒಳ್ಳೆ ಶಾಖದಾಗ ಎಣ್ಣೆ ಸಿಡಿತೈತ್ರಿ ಅದು, ಅದಕ್ಕೆ ಹಿಂಗೆ ಅಗಲಾಗ ಮಾಡಿಬಿಟ್ರೆ ಸಿಡಿಯಲ್ರಿ ಎಣ್ಣೆ. ತಾಟ ಮುಚ್ಚಿದ್ರೆ ನಡಿತೈತ್ರಿ, ಮುಚ್ಚಲಿಕ್ಕರ ನಡಿತೈತ್ರಿ. ಈಗ ಹೊಳೆ ಶಾಕ್ತಾನೆ ನೋಡ್ರಿ. ಈಗ ಹೊಳೆ ಹಾಕಿದ್ನಲ್ರಿ, ಮತ್ತೆ ಬಳಸಿ ನೋಡ್ತಾನೆ ನೋಡ್ರಿ. ಹಿಂಗೆ ಬಂದೈತೆ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ಬೇಯಿಲ್ರಿ, ಮತ್ತೆ ಹೊಳೆ ಹಾಕ್ತಾನೆ ನೋಡ್ರಿ. ಈಗ ತೆಗೆನ್ ಬರ್ರಿ, ಸಾಕು. ಈಗ ರೆಡಿ ಆಗ್ಯಾವ ನೋಡ್ರಿ ತಾಲಿಪಟ್ಟು. ಇಷ್ಟು ರೆಡಿ ಆಗ್ಯಾವ್ರಿ. ಮುರಿದು ತಿಂದು ನೋಡೋಣ ಬರ್ರಿ. ಸೂಪರ್ ಆಗ್ಯಾವ್ರಿ. ನೀವು ಮನ್ಯಾಗ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ.